ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ್ ದಿನೇಶ್ ಗುರೂಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಏನು ಹಬ್ಬಕ್ಕೆ 3 ದಿನ ಇದೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಈಗಾಗಲೇ ನೀವು ಸಾಕಷ್ಟು ತಯಾರಿಯನ್ನು ಮಾಡ್ಕೋತಾ ಇರ್ತೀರಾ. ಹೇಗೆ ಪೂಜೆ ಮಾಡಬೇಕು, ದೇವರಿಗೆ ಯಾವ ಸೀರೆ ಉಡಿಸ್ಬೇಕು, ಏನೆಲ್ಲ ಮಾಡಬೇಕು ಅನ್ನೋ ತಯಾರಿ ಮಾಡ್ಕೋತಿರ್ತೀರಾ. ಆದರೆ ಒಂದು ಪ್ರಶ್ನೆ ಇರುತ್ತೆ ಎಲ್ರಿಗೂ, ಯಾವ ಟೈಮಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿ ಅವರು ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಯಾವುದು ಶುಭ ಮುಹೂರ್ತ, ಯಾವುದು ಒಳ್ಳೆ ಸಮಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಗುರೂಜಿ, ವೀಕ್ಷಕರು ಕಾಯ್ತಾ ಇದ್ದಾರೆ ಯಾವ ಟೈಮು ಒಳ್ಳೇದು ಪೂಜೆ ಮಾಡೋದಕ್ಕೆ ಅಂತ ಹೇಳಿ. ಹೌದು, ಯಾಕಂದರೆ ಶಾಸ್ತ್ರದಲ್ಲಿ ಉಷಾಕಾಲ ಅಂತ ಒಂದು ಬರ್ತಕ್ಕಂಥದ್ದು, ಬೆಳಗಿನ ಜಾವ. ಅದಾದ ನಂತರ ಮಾಧ್ಯಾಹ್ನಿಕ, ಸಂಜೆ, ಈ ರೀತಿ ಕಾಲಗಳನ್ನು ನಿರ್ಣಯ ಮಾಡಿದ್ದೀವಿ. ಯಾವಾಗಲೂ ಕೂಡ ನೀವು ನೋಡಿ, ನಾವು ಯಾವಾಗಲೂ ಕೂಡ ಫ್ರೆಶ್ ಆಗೋದು ಈ ಸನ್ರೈಸ್ ಟೈಮಲ್ಲೇ ಫ್ರೆಶ್ ಆಗಿರ್ತೀವಿ. ಈ ರಾತ್ರಿ ಎಲ್ಲ ಸುಸ್ತಾಗಿರೋರು, ಚೆನ್ನಾಗಿ ಮಲಗಿರೋರಿಗೆ ಫ್ರೆಶ್ಶು. ಈ ರಾತ್ರಿ ಎಲ್ಲ ಮಧ್ಯಾಹ್ನ ಎಲ್ಲ ಮಲಗಿರೋರಿಗೆಲ್ಲ ಫ್ರೆಶ್ ಬರೋಲ್ಲ. ಸೊ ಅದೊಂದು ಫ್ರೆಶ್ನೆಸ್ ಅನ್ನೋದು ಒಂದು ಟೈಮ್ ಲೈನ್ಸ್. ಹಾಗೆ ಕೆಲವೊಂದು ಕಾಲದಲ್ಲಿ 4 ವಿಧದಲ್ಲಿ ಮಾಡಿದ್ದಾರೆ ಕಾಲ. ಚರ, ಸ್ಥಿರ, ದಿಸ್ವಭಾವ ಅಂತ 3 ರೀತಿ ಮಾಡಿದ್ದಾರೆ ಕಾಲಗಳನ್ನು. 3 ರೀತಿ. ಫಾರ್ ಎಕ್ಸಾಂಪಲ್, ಇವಾಗ ತುಂಬ ಜನ ವೆಹಿಕಲ್ ತೊಗೊಳ್ತಾರೆ, 2 ವೀಲರು ಅದೆಲ್ಲ ತೊಗೊಳ್ತಾರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಅದರ ಟೈಮಿಂಗ್ ಬೇರೆ. ಅದು ಚರ ಲಗ್ನದಲ್ಲಿ ತೊಗೋಬೇಕು ಅಂತ ಹೇಳ್ತೀವಿ. ಚರ ಲಗ್ನ ಯಾವುದು? ಮೇಷ, ಕರ್ಕಾಟಕ, ವೃಶ್ಚಿಕ ಮತ್ತು ಮಕರ ಚರ ಲಗ್ನಗಳು. ಸ್ಥಿರ ಲಗ್ನ ಅಂದರೆ ನಾವು ಮಾಡ್ತಕ್ಕಂಥ ಮದುವೆ ವಿಚಾರ ಇರ್ಬೋದು, ಅಥವಾ ನಾವು ಮಾಡ್ತಕ್ಕಂಥ ಒಂದು ಬಿಸ್ನೆಸ್ ಇರ್ಬೋದು, ಅಥವಾ ನಾವು ಮಾಡ್ತಕ್ಕಂಥ ಮುಂಜಿ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಥಿರ ಲಗ್ನ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥದ್ದು ಎಲ್ಲರೂ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಎಲ್ಲ ವೀಕ್ಷಕರು. ಈ ಸಮಯದಲ್ಲಿ ಲಕ್ಷ್ಮೀ ಹಬ್ಬವನ್ನು ಮಾಡಬೇಕು 8ನೇ ತಾರೀಕು. ಸೊ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಸೊ ಅಲ್ಲಿ ಮೋಸ್ಟ್ಲಿ ಇದೊಂದು ಸ್ವಲ್ಪ ಕೆಳಗಡೆ ಒಂದು ಸ್ವಲ್ಪ 9 ಗಂಟೆ ಅಂತ ಕಾಣಿಸ್ತಾ ಇಲ್ಲ, ಮತ್ತೊಮ್ಮೆ ಆದರೂ ಕೂಡ ಓದ್ತೀನಿ ನಿಮಗೋಸ್ಕರ. ಸ್ಥಿರ ಲಗ್ನದಲ್ಲಿ 4: ವೃಷಭ, ಸಿಂಹ, ವೃಶ್ಚಿಕ ಮತ್ತು ಕುಂಭ ಲಗ್ನಗಳು ಬರ್ತಕ್ಕಂಥದ್ದು ಸ್ಥಿರ. ಯಾವುದೇ ವರ್ಷ ನೀವು ಲಕ್ಷ್ಮೀ ಆಚರಣೆ ಮಾಡಬೇಕಾದ್ರೆ ಸ್ಥಿರ ಲಗ್ನದಲ್ಲೇ ಮಾಡಬೇಕು. ಸ್ಥಿರ ಲಗ್ನದಲ್ಲೇ ಮಾಡಬೇಕು. ಸ್ಥಿರ ಲಗ್ನ ಬಿಟ್ಟು ಬೇರೆ ಮಾಡೋಂಗೇ ಇಲ್ಲ. ಪ್ರತಿ ವರ್ಷ ಹಬ್ಬ ಬರ್ತಕ್ಕಂಥ ಸಮಯದಲ್ಲಿ ಸ್ಥಿರ ಲಗ್ನಗಳು ಹಿಂದೆ ಮುಂದೆ ಆಗ್ತವೆ, ಸೇಮ್ ಬರೋಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಸೊ ಸೂರ್ಯನ ಅಂಶದಿಂದ ತೊಗೊಳ್ತಾ ಅದು, ಅಲ್ಲಿ ಸೂರ್ಯನ ಅಂಶದಿಂದ ತೊಗೊಂಡು, ಅದಕ್ಕೆ ನಾನು ಪಿಕ್ಚರ್ ಬ್ಯಾಕ್ಗ್ರೌಂಡಲ್ಲಿ ಸೂರ್ಯ ಕೊಟ್ಟಿದ್ದೀನಿ. ಯಾರ್ಯಾರು ಲಕ್ಷ್ಮಿ ಕೂರಿಸ್ಬೇಕು, ಕಳಶವನ್ನು ಕೂರಿಸ್ಬೇಕು, ಲಕ್ಷ್ಮಿ ಕೂರಿಸ್ತಕ್ಕಂಥವ್ರು 3 ಸಮಯ ಸಿಗುತ್ತೆ ನಿಮಗೆ. ಬೆಳಿಗ್ಗೆ 6:54ರಿಂದ 9:02 ಒಳಗಡೆ ಲಕ್ಷ್ಮಿ ಕೂರಿಸಿ ಪೂಜೆ ಮುಗಿದಿರಬೇಕು. 9:02 ಲಾಸ್ಟ್ ಬೆಳಿಗ್ಗೆ, ಗುಡ್ ಮಾರ್ನಿಂಗ್ ಟೈಮ್. ಮಾಧ್ಯಾಹ್ನಿಕ ವೃಶ್ಚಿಕ ಲಗ್ನದಲ್ಲಾರು ಪ್ಲ್ಯಾನ್ ಮಾಡ್ಬೋದು. ಅದು 1:19ರಿಂದ ಹಿಡಿದು 3:33ವರೆಗೂ ಇರುತ್ತೆ. ಹೆಚ್ಚು ಕಮ್ಮಿ 2 ಅವರ್ ಹತ್ರ ಆ ಕಡೆ ಈ ಕಡೆ 2 ಅವರ್, ಸ್ವಲ್ಪ ಹಿಂದೆ ಮುಂದೆ, ಸ್ವಲ್ಪ 2 ಅವರ್ಗಿನ ಕೆಲವು ಕಮ್ಮಿ ಇದೆ, ಕೆಲವು ಜಾಸ್ತಿ ಇದ್ದಾವೆ. ಹಾಗೆ ಕೊನೆಯದಾಗಿ ಆಗಲೇ ಇಲ್ಲ ಅನ್ನೋರು ಸಂಜೆ ಮಾಡ್ಬೋದು. ನನ್ನ ಪ್ರಕಾರ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು 2: ಒಂದು ಬೆಳಗಿನ ಜಾವ, ಒಂದು ಸಂಜೆ. ಇದು ನನ್ನ ಅಭಿಪ್ರಾಯ, ಸ್ವಂತ ಅಭಿಪ್ರಾಯ.
ಸಾಯಂಕಾಲ ಲಕ್ಷ್ಮಿ ಕೂರ್ಸಕ್ಕೆ ಎಲ್ಲರೂ ನೋಡೋಕೆ ಬರ್ತಾರೆ. ಸೊ ನಾವು ಆ ಟೈಮ್ ಕೊಟ್ಟರೆ ಕಷ್ಟ 7:29ಕ್ಕೆ. ಬಟ್ ಆದರೆ ನಾವು ಯಾರು ಕರೆಯಲ್ಲ ಸರ್, ನಾವು ನಮ್ಮ ಪಾಡಿಗೆ ನಮಗೆ ಲಕ್ಷ್ಮಿ ನಮಗೆ ಒಲಿದ್ರೆ ಸಾಕು ಅಂತ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಇಲ್ಲಿ ಕುಂಭಲಗ್ನ, ಅದು ಕೂಡ ಸ್ಥಿರ ಲಗ್ನ, ಸಂಜೆ 7:29ಕ್ಕೆ ಶುರು ಆಗುತ್ತೆ. 7:29ರಿಂದ 9:06 ಒಳಗಡೆ ಮುಗಿಸ್ಬೇಕಾಗತ್ತೆ ಸಂಜೆ. ಓಕೆ. ಕಳಶ ಸ್ಥಾಪನೆ ಭಾಳ ಇಂಪಾರ್ಟೆಂಟು. ನಾಳಿನ ಸಂಚಿಕೆಯಲ್ಲಿ ಯಾಕೆ ಕಳಶವನ್ನು ಇಡಬೇಕು ಅನ್ನೋ ಒಂದು ವಿಚಾರ ನಾಳಿನ ಸಂಚಿಕೆಯಲ್ಲಿ ಯಾರು ಮಿಸ್ ಮಾಡ್ದಂಗೆ ನೋಡ್ಕೊಳ್ಳಿ. ಓಕೆ. ಸೊ 8 ಆಗಸ್ಟ್ 2025 ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಸಿಂಹ ಲಗ್ನ ಬೆಳಿಗ್ಗೆ 6:54 ಆದ ನಂತರ ಸ್ಟಾರ್ಟ್ ಮಾಡಿ 9:02 ಒಳಗಡೆ ಮಹಾಮಂಗಳಾರತಿ ಮುಗಿದಿರಬೇಕು. ವೃಶ್ಚಿಕ ಲಗ್ನ ಮಧ್ಯಾಹ್ನ 1:19ರಿಂದ ಹಿಡಿದು 3:33 ಮಂಗಳಾರತಿ 3:33 ಒಳಗಡೆ ಮುಗಿದಿರಬೇಕು. ಅದಾದಮೇಲೆ ಪ್ರಸಾದ ವಿನಿಯೋಗ, ತಿನ್ನೋದು, ಹೋಳಿಗೆ ಮಾಡಿರ್ತಾರೋ ಅದೆಲ್ಲ ತಿನ್ನೋದು ಇರ್ತಕ್ಕಂಥದ್ದು. ಹಾಗೆ ಸಂಜೆ 7:29ರಿಂದ ಇದು ಭಾಳ ಅತ್ಯಂತ ಶ್ರೇಷ್ಠ ಇದೆ ಆ್ಯಕ್ಚುಲಿ ನನ್ನ ಪ್ರಕಾರ, ಅತ್ಯಂತ. ಯಾಕಂದರೆ ಲಕ್ಷ್ಮಿ ನೈಟ್ ಇಂಪಾರ್ಟೆಂಟು. ಸೊ ಗೂಬೆ ಬರ್ತಕ್ಕಂಥ ಸಮಯ, ಲಕ್ಷ್ಮಿಯ ವಾಹನ ಬರ್ತಕ್ಕಂಥ ಸಮಯ 7:29ರಿಂದ 9:06. ಆದರೆ ಸಾಕಷ್ಟು ಜನ ಏನು ಮಾಡ್ತಾರೆ, ತುಂಬ ಜನ ಅರ್ಶಿನ ಕುಂಕುಮಕ್ಕೆ ಬರ್ತಾರೆ ಅಂತ ಹೇಳಿ ಇದನ್ನು ಅವಾಯ್ಡ್ ಮಾಡ್ತಾರೆ. ಆ ಟೈಮಲ್ಲಿ ಎಲ್ಲ ಕಳಶ ಇಟ್ಟು ಪೂಜೆ ಮಾಡಿಕೊಂಡು 7:29 ಆದಮೇಲೆ 9 ಗಂಟೆಗೆ ಮಾಡೋರು ಯಾರಾದರೂ ಇಂಡಿವಿಜುವಲ್ ಮಾಡಿ. ಬಟ್ ಅದೇ ಅತ್ಯಂತ ಶ್ರೇಷ್ಠ. ಇನ್ನೊಬ್ಬರನ್ನ ಕರೆದು ತೋರಿಸೋದು ಎರಡನೇದು. ಮೊದಲು ನಮ್ಮ ಮನೆ ಪೂಜೆ ನೀಟಾಗಿ ಒಳ್ಳೆ ಸಮಯದಲ್ಲಿ ಮಾಡಬೇಕು. ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ಯಾಕಂದರೆ ಭಾಳ ಇಂಪಾರ್ಟೆಂಟು. ಸೊ ಗೂಬೆ, ನಮ್ಮದೊಂದು ಗೂಬೆ ಉಂಗುರ ನಾವು ಮಾಡ್ತೀವಿ. ಲಕ್ಷ್ಮಿಯ ವಾಹನ ಆಗಿರ್ತಕ್ಕಂಥ ಗೂಬೆ ಉಂಗುರ ಹಾಕ್ಕೊಂಡ್ರೆ 100% ನಮ್ಮ ಆಫೀಸಲ್ಲೂ ಸಿಗುತ್ತೆ. ಬೆಳ್ಳಿದು ಮಾಡಿರ್ತೀವಿ. ಓಕೆ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸಾಕಷ್ಟು ಹಣ ಉಳಿಯುತ್ತೆ, ಆಕರ್ಷಣೆ ಮಾಡುತ್ತೆ ನಮಗೆಲ್ಲ ಕಡೆಯಿಂದನೂ. ನಾನು ಯಾವಾಗಲೂ ಹಾಕಿರ್ತೀನಿ, ಮೈದಲ್ಲಿ ಬೆರಳಲ್ಲಿ ಇದು ಹಾಕಿರ್ತೀನಿ. ಇದು ಗೂಬೆ ಉಂಗುರ, ಇದು ಇರ್ತಕ್ಕಂಥದ್ದು ಲಕ್ಷ್ಮಿಯ ವಾಹನ ಗೂಬೆ. ಅದಕ್ಕೆ ಮಕ್ಕಳನ್ನು ಗೂಬೆ ಅಂತ ಬೈಬಾರ್ದು. ಯಾವಾಗ ಗೂಬೆ ಅಂತ ಬೈದರೆ ದುಡ್ಡು ದರಿದ್ರ ಹೊಟ್ಟೋಗುತ್ತೆ. ಮನೇಲಿ ತುಂಬ ಜನ ಮಕ್ಕಳಿಗೆ ಬೈತಾ ಇರ್ತಾರೆ, ಏ ಗೂಬೆ ಎಲ್ಲೋ ಕೂತಿದ್ಯಾ, ಏ ಗೂಬೆ ಎಲ್ಲೋ ಇದೆಯಾ. ಯಾರ್ಯಾರ ಬಾಯಲ್ಲಿ ಗೂಬೆ ಅಂತ ಬರ್ತಕ್ಕಂಥ ಒಂದು ವರ್ಡ್ ಇದೆಯಲ್ಲ, ಆ ಪದ ಬಳಕೆಯಿಂದ ನಿಮ್ಮ ಲಕ್ಷ್ಮಿ ಹೋಗಿ ಇನ್ನೊಂದು ಲಕ್ಷ್ಮಿ ಬರುತ್ತೆ, ಲಕ್ಷ್ಮಿ ಬರುತ್ತೆ. 8ನೇ ತಾರೀಕು ಮಾಡಬಾರ್ದು ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಹಾಗಿದ್ರೆ? ನೋಡಿ, 8ನೇ ತಾರೀಕು ಮಾಡಬಾರ್ದು ಅನ್ನೋಕ್ಕೆ ಕಾರಣ ಏನು ಕಾರಣ ಅಂದರೆ ಪೌರ್ಣಮಿ ಬೆಳಿಗ್ಗೆ ಬಂದಿಲ್ಲ ಅಂತ ಕಾರಣ. ಆದರೆ ಪಂಚಾಂಗದಲ್ಲಿ ಯಾವ ಡೇಟ್ ಕೊಟ್ಟಿದೆ ಅದನ್ನು ನೋಡಿ ಕೊಟ್ಟಿಲ್ವ ಅವರು? ಎಲ್ಲ ನಾವು ಗೂಗಲ್ ಮಾಡಿದ್ರೆ ಈ ಮಧ್ಯದಲ್ಲಿ ಕೆಲವರು ಅಲ್ಪಜ್ಞಾನಿಗಳು ತೂರಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಅನ್ನೋದು ಮಾಡ್ತಾರೆ. ದೇವರಿಗೆ ಇದನ್ನು ಪದ್ಧತಿ ನಾವು ಮಾಡಿರೋದು ಒಪ್ಕೊಳ್ಳೋಣ, ಪದ್ಧತಿ ನಾವು ಮಾಡಿರೋದು ಖಂಡಿತ ಒಪ್ಕೊಳ್ಳೋಣ. ಆದರೆ ಈ ಪದ್ಧತಿಯಲ್ಲಿ ವಿಶೇಷ ಏನು ಅಂತಂದರೆ, ನಾವು ಒಂದು ಮುಹೂರ್ತವನ್ನು ನಾವು ಇಟ್ಟಿದ್ದೀವಿ. ಭಗವಂತನ ಸ್ಮರಣೆ, ಲಕ್ಷ್ಮಿಯ ಸ್ಮರಣೆ ಬರೀ ಇದು ಮಾತ್ರ ಮಾಡಿದ್ರೆ ಸಾಕಾ? ಆ ರೀತಿ ಇಲ್ಲ. ಇದು ಹಿಂದೊಂದು ಸಂಚಿಕೆಯಲ್ಲೂ ನಾವು ಹೇಳಿದ್ದೀವಿ. ಇದೇ ಹೋದ ಶುಕ್ರವಾರ ಮುಗಿಸ್ಕೋಬೇಕು ಅಂತ ಯಾರೂ ಮಾಡಿಲ್ಲ, ಯಾರು ಮಾಡಲ್ಲ. ಮಾರ್ಕೆಟ್ ಇರೋದೇ ಗುರುವಾರ, ಹೂಗಳು ಬರೋದೇ ಗುರುವಾರ, ರಶ್ ಇರೋದೇ ಗುರುವಾರ ಮಾರ್ಕೆಟ್. ಶುಕ್ರವಾರ ಎಲ್ಲ ಮಾರ್ಕೆಟು ಕಾಲ್ ತುಳಿತಕ್ಕೆ ಒಳಗಾಗುತ್ತೆ. ಅಂದರೆ ಕಾಲ್ ತುಳಿತ ಅಂದರೆ ಜನದ ಒಂದು ವಿಚಾರ. ಎಲ್ಲ ನಮ್ಮನೆಯಲ್ಲೂ ಕೂಡ ಅಲಂಕಾರ, ವೈಭೋಗ ನಡಿಬೇಕು ಅಂತ ಇರ್ತಕ್ಕಂಥದ್ದು ಲಕ್ಷ್ಮಿಯ ಒಂದು ಸಾಂಕೇತಿಕ. ಆ ವಿಚಾರದಲ್ಲಿ ಸ್ಥಿರಲಗ್ನದಲ್ಲೇ ಮಾಡಬೇಕು. ಆ ಸ್ಥಿರಲಗ್ನವೇ ಇಂಪಾರ್ಟೆಂಟು. ಯಾಕೆ ಈ ಗೊಂದಲ ಇದೆ ಅಂತಂದರೆ, ಬೆಳಗಿನ ಜಾವದಲ್ಲೇ ನಮಗೆ ಹುಣ್ಣಿಮೆ ಬಂದಿದ್ದಿದ್ರೆ ಓಕೆ, ಆದರೆ ಹುಣ್ಣಿಮೆ ಬರ್ತಾ ಇರ್ತಕ್ಕಂಥದ್ದು ಮಧ್ಯಾಹ್ನ ಬಂದಾಗ ಅದು ಹಿಂದೆ ಅಂತ ಬರ್ತಕ್ಕಂಥದ್ದು ಅದೇನೋ ಸ್ವಲ್ಪ ಅಳಿಸಿರೋದು ಅಂತ ಕರೀತಾರೆ. ಸೊ ಕ್ಷಯ ಅಂತ ಕರೀತಾರೆ. ತಿಥಿಗಳಲ್ಲಿ ವೃದ್ಧಿ ತಿಥಿ, ಕ್ಷಯ ತಿಥಿ ಅಂತ ಬರ್ತಕ್ಕಂಥದ್ದು. ಸೂರ್ಯ ಉದಯಕ್ಕೆ ಹುಣ್ಣಿಮೆ ಬರ್ತಾ ಇಲ್ಲ ಅಷ್ಟೇ, ಅದು ಮಧ್ಯಾಹ್ನ ಬರ್ತಾ ಇದೆ. ಮಧ್ಯಾಹ್ನ ಬಂದು ನೆಕ್ಸ್ಟ್ ಡೇಗೆ ಮುಗಿದೋಗ್ತಾ ಇದೆ ಅದು ಮಧ್ಯಾಹ್ನ ಬಂದು. ಆ ಕಾರಣದಿಂದ ಆ ಒಂದು ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ನಮಗೆ ಸರಿಯಾಗಿ ಹಿಂದೆ ಮುಂದೆ ಬರ್ತಕ್ಕಂಥದ್ದು ಬರುತ್ತೆ. ಆದರೆ ನಾವು ಹೇಳಿದ್ದೆವು ವೆರಿ ಸಿಂಪಲ್ಲು, ಹುಣ್ಣಿಮೆಯ ಹಿಂದಿನ ದಿವಸ. ಸೊ ಹುಣ್ಣಿಮೆಯ ಹಿಂದಿನ ದಿವಸ ನಾವು ಆರಾಮಾಗಿ ಆ ಒಂದು ಈಸಿಯಾಗಿ ನಾವು ಒಂದು ಮೆಥಡಾಲಜಿ ತೊಗೊಳ್ಬೇಕು ಅಂದರೆ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ
ಹಿಂದೆ ಶುಕ್ರವಾರ ಅಷ್ಟೇ. ಈ ಕ್ಯಾಲ್ಕುಲೇಷನ್ ಇಟ್ಕೊಂಡ್ರೆ ಸಾಕು. ಸೊ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, 8ನೇ ತಾರೀಕು ಮಾಡ್ಬೋದು. ಆಮೇಲೆ ಗೂಬೆಯನ್ನು ಆರಾಧಿಸಿ, ಗೂಬೆಯ ಚಿತ್ರವನ್ನು ಇದ್ದರೆ, ಭಾಳ ಹಳೆಯ ಕಾಲದ್ದು ಇದು ಬರ್ತಾಯಿತ್ತು ಕ್ಯಾಲೆಂಡರ್ಗಳೆಲ್ಲ. ನೀವು ಹಳೆಯ ಕ್ಯಾಲೆಂಡರ್ಗಳು ನಾನು ನೋಡ್ತಾ ಇದ್ದೆ. ಆ ಕ್ಯಾಲೆಂಡರ್ಲೆಲ್ಲ ಏನು ಬರ್ತಾಯಿತ್ತು ಅಂತಂದರೆ, ಲಕ್ಷ್ಮಿ ಕೂತಿರ್ತಕ್ಕಂಥದ್ದೆಲ್ಲ ಗೂಬೆ ವಾಹನ ಕೊಡ್ತಾಯಿದ್ದು. ಈಗ ಹೇಗೆ ಗಣಪತಿಗೆ ಮೂಷಿಕ ಕೊಡ್ತಾಯಿದ್ರು, ಕಾರ್ತಿಕಾಗೆ ನವಿಲು ಕೊಡ್ತಾಯಿದ್ರು, ಶಿವನಿಗೆ ನಂದಿ ಕೊಡ್ತಾಯಿದ್ರು, ಪ್ರತಿಯೊಬ್ಬರಿಗೂ ಕೂಡ ಒಂದು ವಾಹನ ಅಂತ ಇರ್ತಕ್ಕಂಥದ್ದು. ಲಕ್ಷ್ಮಿಗೂ ಗೂಬೆ ಬಹಳ ಅತ್ಯಂತ ಶ್ರೇಷ್ಠ. ಈಗ ನಡುವೆ ಸ್ವಲ್ಪ ಪ್ರಚಲಿತದಲ್ಲಿದ್ದು ತುಂಬ ಜನ ಈ ಗೂಬೆದು ಕೀ ಚೈನ್ಗಳು, ಈ ಗೂಬೆದು ಬೊಂಬೆಗಳು, ಐಡಲ್ಗಳೆಲ್ಲ ಈಗ ಸದ್ಯಕ್ಕೆ ಮನೇಲಿ ಮುಂಚೆ ಇದ್ದರೆ ಅದನ್ನು ಬೇಡ ಹೋಗಿ ಕಳಿಸ್ಬಿಡ್ತಾ ಇದ್ರು. ಯಾಕೆ ಅಂತ ಹೇಳ್ತೀನಿ. ಅದನ್ನು ಕೂಡ ಭಾಳ ಹಿಂದೆ ನಮ್ಮ ಋಷಿಮುನಿಗಳಿಗೆ, ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಗೂಬೆ ಅಂದರೆ ಲಕ್ಷ್ಮಿಯ ಸಂಕೇತ ಅಂತ ಗೊತ್ತಿತ್ತು. ಯಾವಾಗ ಒಬ್ಬ ಮನುಷ್ಯನಿಗೆ ಅತಿಯಾಗಿರ್ತಕ್ಕಂಥ ಒಂದು ಆಕರ್ಷಿತನಾಗ್ತಾನೋ ದುಡ್ಡಿಗೆ, ಆವಾಗ ಅವನಿಗೆ ನಿಜವಾದ ವ್ಯಾಲ್ಯೂ ಅಂತ ನಾವೇನು ಹೇಳ್ತೀವಿ, ಜೀವನದ ಮೌಲ್ಯಗಳು ಅವೆಲ್ಲ ಕಮ್ಮಿ ಆಗುತ್ತೆ ಹಣದ ಹಿಂದೆ ಬಿದ್ದಾಗ. ಅದಕ್ಕೆ ಆ ವಾಹನ ಅದನ್ನು ಅಟ್ರ್ಯಾಕ್ಟ್ ಮಾಡೋದು ಕಮ್ಮಿ ಮಾಡಲಿ ಅಂತ ಹೇಳಿ ಅದಕ್ಕೆ ಗೂಬೆ ಮೇಲೆ ಅವರು ಒಂದು ವಿಚಲಿತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳಿರ್ತಕ್ಕಂಥದ್ದೇ ನಮ್ಮ ಒಂದು ವಿಚಾರದಲ್ಲಿ ಗೂಬೆ ಒಳ್ಳೆಯದಲ್ಲ ಅಂತ ಹೇಳಿರೋದು. ಇಷ್ಟು ವಿಚಾರ. ಓಕೆ ಗುರುಜಿ, ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ಕಾರ. ಹಾ ಸರ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. ಅದು 23, ಅದು 17, ಅದು 2013. 23/7/2017. 2013. 13. ಓಕೆ. ಬೆಳಿಗ್ಗೆ ಮೇಡಮ್ ಹೇಳಿ. ಬೆಳಿಗ್ಗೆ 6:02 ಮೇಡಮ್. ಬೆಳಗ್ಗೆ 6:02. ಹುಟ್ಟಿದೂರು? ಮೈಸೂರು ಮೇಡಮ್. ಮೈಸೂರು. ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದಾರೆ, ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ. ಸರ್, ಇದು ನಮ್ಮ ಹುಡುಗಂದು ಮುಂದೆ ಫ್ಯೂಚರ್ ಹೇಗಿದೆ ಏನು ಅಂತ ಕೇಳೋದಕ್ಕೆ ಮಾಡಿದೆ. ನಾನು ಒಂದು ಸಜೆಷನ್ ಇದ್ದೀನಿ ಸರ್. ಏನಂದ್ರೆ? ಸರ್, ಕೇಳಿಸ್ತಾ ಇಲ್ಲ, ಹೇಳಿ ಇನ್ನೊಂದ್ಸತಿ. ನನ್ನ ಮಗಂದು ಫ್ಯೂಚರ್ ಅದು ಹೇಗಿದೆ ಏನು ಅಂತ ವಿಚಾರಿಸ್ಕೋಬೇಕಾಗಿತ್ತು. ಆಮೇಲೆ ನಾನು ನಿಮ್ ಕ್ಲಾಸಲ್ಲೂ ಇದ್ದೀನಿ ಗುರುಗಳೇ. ಯಾವ ಕ್ಲಾಸ್? ಈಗ ಮೊನ್ನೆ ಮಾಡಿರೋ ಫ್ರೀ ಕ್ಲಾಸ್ ಅಲ್ಲಿ ಇದ್ರಾ? ಅದರಲ್ಲೂ ಇದ್ದೀನಿ. ಪಾಠ ತಗೊಂಡ್ರಾ? ಕ್ಲಾಸ್ ತಗೊಂಡ್ರಾ? ತಗೊಂಡಿದ್ದೀನಿ. ಚೆನ್ನಾಗಿತ್ತ ಕ್ಲಾಸು? ತುಂಬಾ ಚೆನ್ನಾಗಿತ್ತು ಗುರುಗಳೇ. ಎಲ್ಲರೂ ಅದನ್ನ ತಿಳ್ಕೊಂಡು ಕಲಿಯುವಂತ ವಿಷಯ ಇದೆ ಅದರಲ್ಲಿ. ನಿಮಗೆ ಬಿಕ್ಕಳಿಕೆ ಇದೆಯಾ? ಹೌದು ಗುರುಗಳೇ, ಬಿಕ್ಕಳಿಕೆ. ಯಥೇಚ್ಛವಾಗಿ ಒಂದು ಮಂತ್ರ ಕೊಡ್ತೀನಿ, 2 ಲಕ್ಷ ಜಪ ಮಾಡಿ ಬಿಕ್ಕಳಿಕೆ ಹೋಗುತ್ತೆ. 2 ಲಕ್ಷ ಜಪ. ಓಂ ಐಂ 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 ನಮಃ ಅಂತ ಅನ್ಲಿಮಿಟೆಡ್ ಹೇಳ್ಕೊಂಡು ಹೋಗಿ. ಓಂ ಐಂ IIM ಐಂ, ಓಂ ಐಂ 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 ನಮಃ, ಓಂ ಐಂ ಐಂ ಫಾಸ್ಟ್ ಆಗಿ ಹೇಳ್ಬೇಕು. ಎಷ್ಟು ಸ್ಪೀಡ್ ಹೇಳ್ತಿರೋ ವಿತಿನ್ 6 ತಿಂಗಳೊಳಗಡೆ ನಿಮ್ಗೆ ಎಷ್ಟು ವರ್ಷದ ಬಿಕ್ಕಳಿಕೆ ಇರುತ್ತೆ ಹೊಟ್ಟೋಗುತ್ತೆ. ಓಂ ಐಂ 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 ನಮಃ, ಓಂ ಐಂ 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 ನಮಃ, ಓಂ ಐಂ 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 ನಮಃ, ಓಂ ಐಂ 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 ನಮಃ. ಆ ಐಂ ಅಂತಕ್ಕಂಥ ಒಂದು ಸ್ವರ ನಮ್ಮ ಮೆದುಳಾ ಅಬ್ಲಾಂಗೇಟಕ್ಕೆ ಹೋಗಿ ವರ್ಕ್ ಆಗಿ ನಿಮಗೆ ಈ ನರ್ವಸ್ ಸಿಸ್ಟಮ್ಮು ಮತ್ತು ನಿಮ್ಮ ಆಲೋಚನೆ ಮತ್ತು ನಿಮ್ಮ ಮಾತಿಗೆ ಕನೆಕ್ಷನ್ ಇಲ್ಲ. ನಿಮ್ಮ ಆಲೋಚನೆ ನಿಧಾನಕ್ಕೆ ಬರ್ತಾ ಇದೆ, ಮಾತು ಸ್ವಲ್ಪ ಬೇಗ ಹೋಗ್ತಾ ಇದೆ. ಎರಡಕ್ಕೂ ಕನೆಕ್ಷನ್ ಇಲ್ಲದೆ ಇರತಕ್ಕಂಥದ್ದು ಅದು ಡ್ಯುಯಾಲಿಟಿ ಅಂತ ನಾವು ಕರಿತೀವಿ ಸೈಂಟಿಫಿಕ್ ವೇಯಲ್ಲಿ. ನಮ್ಮದ್ರಲ್ಲಿ ವಾಕ್ ಚಾತುರ್ಯ ಅಂತ ಕರಿತೀವಿ ಅದನ್ನು. ಆ ವಾಕ್ ಚಾತುರ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಆಲೋಚನೆ ಮತ್ತು ಇಲ್ಲಿ ಮಾತು ಒಂದಕ್ಕೂ ಸಿಂಕ್ ಹಾಕಬೇಕು. ಸಿಂಕ್ ಆಗದೇ ಇರೋದನ್ನು ಬಿಕ್ಕಳಿಕೆ ಅಂತ ನಾವು ಕರಿತೀವಿ. ಇರಲಿ, ಪರವಾಗಿಲ್ಲ. ಇವರ ಜಾತಕದಲ್ಲಿ ಮಂಗಳ ಕಾಂಬಿನೇಷನ್ ಬರ್ತಾ ಇರ್ತಕ್ಕಂಥದ್ದು. ಮಂಗಳ ದಶ 2030ವರೆಗೂ ಇದೆ. ಈಗ ಸದ್ಯಕ್ಕೆ ಇವರಿಗೆ ಬರೀ 12 ವರ್ಷ ಆಗಿದೆ, ಇನ್ನೂ ಭಾಳಷ್ಟು ವರ್ಷಗಳಿದೆ. ಇನ್ನೂ 6ನೇ ಕ್ಲಾಸ್ 7ನೇ ಕ್ಲಾಸ್ ಇರ್ತಾರೆ. 2030ವರೆಗೂ ಕೂಡ ಮಂಗಳ. ಅದಾದ ನಂತರ ರಾಹು ಕಾಂಬಿನೇಷನ್ ತೋರಿಸ್ತದೆ. ವಿದ್ಯಾಭ್ಯಾಸ ಅದ್ಭುತ, ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ವೀಕ್ನೆಸ್ ಜಾಸ್ತಿ. ಈ ವೀಕ್ನೆಸ್ ಹೋಗಬೇಕು ಅಂತಂದರೆ ಮೊದಲು ಮೂಲಂಗಿಯನ್ನು ದಾನ ಮಾಡಿ, ಅದ್ರ ಜೊತೆಗೆ ಫಸ್ಟ್ ಕ್ಲಾಸ್ ಆಗಿ ಎಜುಕೇಷನ್ನು ಎಲ್ಲ ಮಾಡಬೇಕು ಅಂತಂದರೆ 8 ಮುಖದ ರುದ್ರಾಕ್ಷಿ ಹಾಕಿ ಖಂಡಿತ ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಗುರುಜಿ, ಒಂದು ಬ್ರೇಕ್ ತಗೊಳ್ಳೋಣ. ಅದಕ್ಕೂ ಮುಂಚೆ
ಆಗಸ್ಟ್ 11ನೇ ತಾರೀಕು ಕೇವಲ ಕೆಲವೇ ದಿನ ಇದೆ ಅಂತ ಹೇಳ್ಬೋದು. ಸಮಯ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಬೇಗ ಬೇಗ ಕ್ಲಾಸಸ್ಗೆ ಜಾಯ್ನ್ ಆಗಬೇಕಾಗಿದೆ ನೀವು. 6,999 ತುಂಬ ಕಡಿಮೆ ಮೊತ್ತ ಅಂತಲೇ ಹೇಳ್ಬೋದು. ಇಷ್ಟು ಕಡಿಮೆ ಮೊತ್ತದಲ್ಲಿ ನಿಮ್ಮ ಲೈಫಲ್ಲಿ ಮುಂದೆ ಏನಾಗುತ್ತೆ ಏನು ಬಿಡುತ್ತೆ ಅನ್ನೋದ್ರ ಬಗ್ಗೆ ನೀವೇ ತಿಳ್ಕೊಬೋದಾಗಿದೆ. ಸೊ ನೀವು ಒಬ್ಬರು ಮಾತ್ರ ಅಲ್ಲ, ಕುಟುಂಬ ಸಮೇತದಲ್ಲಿ ಮನೇಲಿ ಕೂತು ಕಲಿಬೋದಾಗಿದೆ ಈ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸನ್ನು. ಕೇವಲ 15 ದಿನದಲ್ಲೇ ನೀವು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸನ್ನು ಕಲಿಬೋದು. ಹಾಗಿದ್ರೆ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಸರ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಕಿರಣ್ ಅಂತ ಮೇಡಮ್, ಬೆಂಗಳೂರಿಂದಾನೆ. ನಂದು ಯೂಟ್ಯೂಬ್ ಚಾನಲ್ ಇದೆ, ರನ್ ಮಾಡ್ಕೊಂಡ್ ಬರ್ತಾ ಇದೆ 2 years ಇಂದ. ಓಕೆ. ಸೊ ಅದು ಹೇಗೆ ಮೇಡಮ್ ಮುಂದೆ ಒರಿಯಬಹುದಾ? ಇದು ಪ್ರಶ್ನಾಸ್ತ್ರ ಬೆಟರ್ ಅಥವಾ ಸರಿ, ಪ್ರಶ್ನಾಶಾಸ್ತ್ರಕ್ಕೆ ಓಕೆ. 1 ರಿಂದ 249 ಸಂಖ್ಯೆ ಹೇಳಿ. 66 ಮೇಡಮ್, 66. 66. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ಕಸ್ಪಲಲ್ಲಿ ನೋಡ್ತೀನಿ ಗುರುಜಿ. ನಾನು ಒಂದ್ 2 ವರ್ಷದ ಹಿಂದೆ ನಿಮ್ಗೆ ಕಾಲ್ ಮಾಡಿದ್ದೆ ಇದ್ರ ಬಗ್ಗೆ ಕೇಳಕ್ಕೆ. ಓಕೆ. ನೀವು ಚೆಕ್ ಮಾಡಿದ್ರಿ ಚಾನಲ್ ಹೆಸರು ಎಲ್ಲ ಹಾಕಿ, ಏನೋ ಪಿರಮಿಡ್ 6 ಬರ್ತಾ ಇದೆ, ಚೆನ್ನಾಗಿದೆ ಅಂತ ಹೇಳಿದ್ರೆ. ಓಕೆ. 2 ವರ್ಷದ ಹಿಂದೆ. ಬಟ್ ಇದ್ರ ಮುಂದೆ ಇದು ನಡ್ಸ್ಕೊಂಡು ಹೋಗ್ಬೋದಾ ಲೈಫ್ ಅಲ್ಲಿ? ಇದನ್ನೇ ಎಷ್ಟು ದಿವಸ ಆಯ್ತು ಸ್ಟಾರ್ಟ್ ಆಗಿ? ಸ್ಟಾರ್ಟ್ ಆಗಿ ಎಷ್ಟು ದಿವಸ ಆಗಿದೆ? 2 ವರ್ಷ ಆಗಿದೆ. 2 years. 2 years ಇಂದ ಸ್ಟಾರ್ಟ್ ಆಗಿದೆ. ಸಬ್ಸ್ಕ್ರೈಬರ್ ಎಷ್ಟಾಗಿದ್ದಾರೆ? ಹೌದು, ಸಬ್ಸ್ಕ್ರೈಬರ್ ಬಂದ್ಬಿಟ್ಟು 67 ಇದೆ ಸರ್. 67 ಜನ. 67,000. ಅಲ್ಲಿಗೆ ಹೋದ್ರ ಪರವಾಗಿಲ್ಲ. 2 ವರ್ಷದಲ್ಲಿ 67,000 ಆಗಿದೆಯಲ್ರಿ, ಪರವಾಗಿಲ್ಲ. ಇಲ್ಲಿ 3ನೇ ಮನೆ ಇರ್ತಕ್ಕಂಥದ್ದು ಸ್ವಲ್ಪ ನಾನೇ ಇಂಟರ್ನ್ಯಾಷನಲ್ ಎಲ್ಲ ಬೇರೆ ಕಡೆ ಹೋಗೋಕೇನೋ ಹೇಳಿದ್ನಾ? ಸರ್, ನೀವು ಹೇಳಿದ್ರಿ ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಸ್ವಲ್ಪ ಕಾಂಟ್ಯಾಕ್ಟ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಮುಂದೆ ಚೆನ್ನಾಗಿದೆ ಅಂತ ಹೇಳಿದ್ರಿ. 12ನೇ ಮನೆ ಸ್ವಲ್ಪ ವ್ಯಾಪ್ತಿ ಮೀರಿ ಹೋಗ್ತಕ್ಕಂಥದ್ದು. ದಶಾ ನೋಡೋಣ ಇಂಪ್ರೂವ್ಮೆಂಟ್ ಆಗುತ್ತಾ ಅಂತ. ದಶಾದಲ್ಲಿ 9, 5 ಕಾಂಬಿನೇಷನ್ ಇದೆ. 5 ಸ್ವಲ್ಪ ಮೀಡಿಯಾ ಕಂಟೆಂಟು ಅಂತ ತೋರಿಸುತ್ತೆ. ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ ಶನಿ ಬರ್ತಕ್ಕಂಥದ್ದು. ಬುಧ 2026 ಮುಗಿಯುತ್ತೆ. ಕೇತು ಪ್ರಾರಂಭವಾಗುತ್ತೆ. ಕೇತುಲಿ ಜಾಸ್ತಿ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿದೆ. 26 ಆದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ನಿಮಗೆ. 2026 ಆಗಸ್ಟ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಖಂಡಿತ ಚೆನ್ನಾಗಾಗುತ್ತೆ.
ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಜ್ಯೋತಿಷ್ಯ ಕಲೀರಿ. ಓಕೆ, ಜ್ಯೋತಿಷ್ಯ ಕಲಿತು ಜ್ಯೋತಿಷ್ಯ ಕಂಟೆಂಟು ಹಾಕ್ಕೊಳ್ಳಿ, ದುಡ್ಡು ಮಾಡಿ ಅಲ್ವಾ? ಹೌದು. ಇವ್ರಿಗೆ ಐಡಿಯಾನೇ ಬರ್ತಾ ಇಲ್ಲ, ನಾನೇ ಐಡಿಯಾ ಕೊಡ್ತಾ ಇದ್ದೀವಿ. ಜ್ಯೋತಿಷ್ಯನೂ ಕಲಿತು ನೀವು ದಿನೇಶ ಭವಿಷ್ಯ ಹಾಕ್ತಿರೋ, ಜಾತಕ ಹೇಳ್ತಿರೋ, 67,000 ಜನಕ್ಕೆ ಜಾತಕ ಹೇಳೋಷ್ಟಕ್ಕೆ ಕೋಟ್ಯಾಧೀಶರಾಗ್ಬಿಡ್ತೀರಿ ನೀವು. 100 ರೂಪಾಯಿ ತಗೊಳ್ಳಿ, 200 ರೂಪಾಯಿ ತಗೊಳ್ಳಿ ಅವ್ರ ಹತ್ರ. ಹೌದು, ಕ್ಯಾಲ್ಕುಲೇಷನ್ ಮಾಡಬೇಕು. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಹಲೋ ಮೇಡಮ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಹೇಳಿ ಏನ್ ಹೆಸರು? ಹಲೋ ಹಲೋ, ನನ್ನ ಹೆಸರು ಸೀಮಾ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅತ್ತೆ ಬಗ್ಗೆ ಕೇಳಬೇಕಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. ಪ್ರಶ್ನಾಶಾಸ್ತ್ರ ಮೇಡಮ್. ಪ್ರಶ್ನಾಶಾಸ್ತ್ರನ? ಸರಿ, ಓಕೆ. ಹೌದು, 1ರಿಂದ 249 ಸಂಖ್ಯೆ ಹೇಳಿ ಮೇಡಮ್. 99. 99. ಸರಿ, ಗುರೂಜಿ ಇದಾರೆ, ಮಾತಾಡಿ, ಸ್ವಲ್ಪ ಹೇಳಿ, ಬೇಗ ಮಾತಾಡಿ. ಬೇಗ ಮಾಡಕ್ಕೆ ತುಂಬಾ ಲೇಟ್ ಆಗಿ ಮಾತಾಡ್ತಾ ಇದ್ದೀರಾ. ಟಿವಿ ನೋಡಿ ಮಾತಾಡಬೇಡಿ. ಅವ್ರ ಟೀಚರ್ ಆಗಿ ವರ್ಕ್ ಮಾಡ್ತಾರೆ. ಅವ್ರಿಗೆ ಮಟ್ಟಿಗೆ ಮಾತಾಡ್ಲಿಕ್ಕೆ ಟೈಮ್ ಅವ್ರಿಗೆ ಅಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನನ್ನ ಹತ್ರ ಕೇಳಂತ ಹೇಳಿದ್ರು. ಅವರೊಬ್ಬರಿಗೆ ಹಣ ಕೊಟ್ಟಿದ್ದಾರೆ. ಆ ಹಣ ಅವ್ರಿಗೆ ಹಿಂದೆ ಬರ್ತಾ ಇಲ್ಲ ಅಂತೆ. ಯಾವಾಗ ಬರ್ಬೋದಂತ. ಸರಿ, ಕೊಟ್ಟಿರ್ತಕ್ಕಂಥ ಹಣ ಬರುತ್ತೋ ಇಲ್ಲವೋ ನೋಡೋಣ. 7ನೇ ಮನೆ ನೋಡ್ತೀವಿ. ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಹಣ ಇದೆ, ಅಲ್ಲೆಲ್ಲ 2-3 ಬಾಕ್ಸಲ್ಲಿ ಬಂದಾಗ ಅಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಅಲ್ಲಿ ಅವರು ಇದ್ದರೂ ಕೂಡ ಕೊಡೋದಿಲ್ಲ ಅಂತ ಬರ್ತಾ ಇದೆ. ವಾಪಸ್ ಬರುತ್ತಾ ಅಂತ 2ನೇ ಕಸ್ಪ್ ನೋಡ್ತೀವಿ ನಾವು. 2ನೇ ಕಸ್ಪ್ ನೋಡಬೇಕು. 2ನೇ ಕಸ್ಪ್ ಬರ್ತಕ್ಕಂಥದ್ದು ಅಲ್ಲೂ ಕೂಡ ರೆಟ್ರೋಗ್ರೇಡ್ ಬಂದಾಗ ಇರ್ತಕ್ಕಂಥ ವ್ಯಕ್ತಿ ರಾಹುವಿನ ತತ್ವದಲ್ಲಿ ಫ್ರೂಟಲ್ಲಿ ಬಂದಿದೆ ಅಂದರೆ ದೌರ್ಜನ್ಯನೂ ಕೂಡ ಮಾಡ್ತಾರೆ. ಸೊ ಶುಕ್ರ ರಾಹು ಶನಿ ಈ ಕಾಂಬಿನೇಷನ್ ನೋಡಿದಾಗ ದೌರ್ಜನ್ಯ ಇರೋದ್ರಿಂದ, ಆಮೇಲೆ 10ನೇ ಮನೆ ಕೆಳಗಡೆ ಇರೋದ್ರಿಂದ ಚೆಕ್ ಏನಾದ್ರು ನಿಮ್ಮ ಹತ್ರ ಇದ್ದರೆ, ಚೆಕ್ ಅಂತ ನಾವು ಏನು ಕರಿತೀವಿ, ಅದೇನಾದ್ರು ಇದ್ದರೆ ಸ್ವಲ್ಪ ಕೇಸ್ ಹಾಕಿ ಪಡ್ಕೋಬೋದು. ಇದು ಮಾತ್ರ ನಾನು ಹೇಳ್ಬೋದು. ಚೆಕ್ ಏನಾದ್ರು ಇದ್ದರೆ ಸಾಧಾರಣವಾಗಿ ಬರೋದು ತುಂಬಾ ಕಷ್ಟ, ತುಂಬ ಅಂದರೆ ತುಂಬಾ ಕಷ್ಟ. ಯಾಕೆಂದರೆ ರಾಹು ರೆಟ್ರೋಗ್ರೇಡ್ ಬಂದುಬಿಟ್ರೆ ತುಂಬಾ ಕಷ್ಟ. ವಿಂಶೋತ್ತರಿ ದಶದಲ್ಲಿ ಬುಧ 26, ಅದು ಕೂಡ ರೆಟ್ರೋಗ್ರೇಡ್ ಬಂದಿದೆ. ಅಲ್ಲಿ ಕೇತುನಲ್ಲಿ 10. ಚೆಕ್ಕಿಸ್ಕೊಳ್ಳಿ ಸಮಾಧಾನದಿಂದ. ಚೆಕ್ಕಿಸ್ಕೊಂಡು ಚೆಕ್ ಫಸ್ಟ್ ಇಟ್ಬಿಟ್ರೆ ಆಮೇಲೆ ಏನಾದ್ರು ಇದು ಮಾಡ್ಬೋದು, ತೊಂದರೆ ಇಲ್ಲ. ಒಳ್ಳೆದಾಗಿ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ನನಗೆ ಈ ರೀತಿ ಅವ್ರ ಪ್ರಶ್ನೆ ಕೇಳಿದಾಗ ಅನ್ಸುತ್ತೆ, ಇಷ್ಟೊಂದು ಕ್ಲಿಯರ್ ಆಗಿ ಇಷ್ಟೆಲ್ಲ ವಿಚಾರದ ಬಗ್ಗೆ ಹೇಳ್ಬೋದಾ ಅಂತ ಹೇಳಿ. ಒಂದೊಂದು ಟೈಮು ಪ್ರಶ್ನಾಶಾಸ್ತ್ರ ಆಗಲಿ, ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಒಂದು ಸಮಸ್ಯೆ ಇದೆ. ಅವರು ನಂಬಿಕೆ ಸ್ವಲ್ಪ ಕಮ್ಮಿ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಹಿಂದೂ ಸಮಾಜದಲ್ಲಿರ್ತಕ್ಕಂಥವ್ರು ತುಂಬ ಜನಕ್ಕೆ ನಂಬಿಕೆ ಕಮ್ಮಿ. ಆಚಾರ ವಿಚಾರದಲ್ಲಿ ಅದ್ಭುತ. ಇವತ್ತು ಲಕ್ಷ್ಮೀ ಹಬ್ಬ ಮಾಡಿದ ತಕ್ಷಣ ವಿಜೃಂಭಣೆಯಿಂದ ಮಾಡ್ತಾರೆ ಆಚಾರ ವಿಚಾರ. ಆದರೆ ಅದರಲ್ಲಿ ಬರ್ತಕ್ಕಂಥ ನಿಜವಾದ ಸತ್ವ ಸತ್ಯ ಅದನ್ನು ನಂಬಲ್ಲ. ಬೇರೆ ಧರ್ಮದಲ್ಲಿ ಹಂಗಲ್ಲ. ಎಲ್ಲ ನಡ್ರಿ ಅಲ್ಲಿ ಕುತ್ಕೊಳ್ಳಿ ಅಂದರೆ ಎಲ್ಲ ಹೋಗಿ ಕುತ್ಕೊಂಡ್ಬಿಡ್ತಾರೆ. ನಮ್ಮವರು ಯಾಕೆ ಕುತ್ಕೋಬೇಕು? ಅದರಲ್ಲಿ ನಾನು ಈಗ ಪಂಗಡದವ್ರು ನಾನು ಕೂತ್ಕೊಳ್ಳಲ್ಲ, ನಾನು ಆ ಪಂಗಡದವ್ರು ಅಲ್ಲಿ ಕೂತ್ಕೊಂಡಿದ್ದಾರೆ, ನಾನು ಅವನ ಪಕ್ಕ ಕೂತ್ಕೊಳ್ಳಲ್ಲ. ಇಂಥವೆಲ್ಲ ಇದ್ದಾವೆ. ಎಲ್ಲ ಒಗ್ಗಟ್ಟಾಗಿ ಬಂದರೆ ವರ್ಲ್ಡಲ್ಲಿ ಹಿಂದೂಯಿಸಮ್ ಇಸ್ ದಿ ಮೋಸ್ಟ್ ಪವರ್ಫುಲ್ ಸನಾತನ ಧರ್ಮ ಅಂತ ನಾವು ಕರಿತೀವಿ. ಸನಾತನ ಅಂತಂದರೆ ಏಜ್ಲೆಸ್, ಅದಕ್ಕೆ ಟೈಮೇ ಇಲ್ಲ. ಅದೇನಾಗಿದೆ, ಎಲ್ಲರೂ ಕೂಡ ಡೋಲಾಯಮಾನ ಅಂತ ಕರೀತಾರೆ. ಅದಕ್ಕೆ ಎಲ್ಲರೂ ಡೋಲ್ ಬಾರಿಸೋರೆ. ನಂದು ಬಾರಿಸಿದ್ದು ಡೋಲಾಯಮಾಯ ಅಂತ ಕರೀತಾರೆ. ಡೋಲಾಯಮಾನದಲ್ಲಿ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಏನಾಗುತ್ತೆ, ವಿಚಾರಗಳು ಕೈ ಬಿಡ್ತಾ ಇದೆ. ಒಂದು, ನಾವೆಲ್ಲ ಇರ್ತಕ್ಕಂಥ ಜಾಗವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಇರ್ತಕ್ಕಂಥ ಜಾಗ ಎಲ್ಲಿ ನಾವು ಎಲ್ಲಿ ಕೂತಿರೋದು? ನಾವು ಭೂಮಿ ಅಲ್ವಾ? ಅಂದರೆ ನಾವು ಯಾವ ಶಕ್ತಿನ ನಾವು ಪಡ್ಕೊಂಡು ನಾವು ಇಲ್ಲಿ ಕೂತಿದ್ದೀವಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸೂರ್ಯನ ಶಕ್ತಿ, ಚಂದ್ರನ ಶಕ್ತಿ, ಭೂಮಿಯ ಶಕ್ತಿ, ಇದು 3 ಮೊದಲ ಶಕ್ತಿ. ಇವು 3 ಇಲ್ಲದೆ ಹೋದ್ರೆ ನಾವು ಇದಕ್ಕಾಗತ್ತಾ, ಬದುಕಕ್ಕಾಗತ್ತಾ? ಸೊ ವಿ ಆರ್ ಲಿವಿಂಗ್ ಆನ್ ಎ ಎನರ್ಜಿ ಫೀಲ್ಡ್. ಇದನ್ನು ಫಸ್ಟ್ ಯಾರು, ನಾನು ಜ್ಯೋತಿಷ್ಯ ನಂಬಲ್ಲ ಅನ್ನೋರಿಗೆ ಈ ಮಾತನ್ನು ತಲೆಯಲ್ಲಿ ಇಟ್ಕೊಳ್ಳಿ. ವಿ ಆರ್ ಲಿವಿಂಗ್ ಅಟ್ ಎ ಪ್ಲೇಸ್ ವೇರ್ 3 ಎನರ್ಜೀಸ್ ಆರ್ ವರ್ಕಿಂಗ್. ಇದಾಯ್ತಾ? ಪಂಚಭೂತಗಳು ಬೇರೆ ಇದೆ. ಅಗ್ನಿ, ಬಿಸಿಲಿಲ್ಲದೆ ನಾವಿಲ್ಲ. ಅಗ್ನಿ ಭೂತತ್ವ, ನಾವು ನಿಂತ್ಕೊಳ್ಳೇಬೇಕು. ಮನೆ ಕಟ್ಟಬೇಕು ಅಂದರೆ ಫುಲ್ಲು ದೊಡ್ಡ ಮನೆ, ಪ್ಲ್ಯಾಟ್ಫಾರ್ಮ್, ಕಾರ್ ಕುತ್ಕೋಬೇಕು ಅಂದರೆ ಅದು ಭೂತತ್ವನೇ. ಬೈಕಲ್ಲಿ ಹೋಗ್ಬೇಕು ಅಂದರೆ ಭೂತತ್ವ, ಒಂದು ಕಡೆ ಕುತ್ಕೋಬೇಕು. ಗಾಳಿ ತೆರಾಡ್ತಾ ಇದ್ರೆ ವಾಯುತತ್ವ. 1 ನಿಮಿಷ ಹಿಂಗೆ ಇಟ್ಕೊಂಡ್ಬಿಡಿ, ಗೊತ್ತಾಗ್ಬಿಡುತ್ತೆ ಹಿಂಗೆ.
ಎಷ್ಟು ಇಂಪಾರ್ಟೆಂಟ್ ಅಂತ ಅಲ್ವಾ? ನಿಮಗೆ 10 ಕೋಟಿ ರೂಪಾಯಿ ಗೋಲ್ಡ್ ಬಿಸ್ಕೆಟ್ ಕೊಡ್ತೀನಿ, ನೀವು ಈ ಥರ 10 ನಿಮಿಷ ಇಟ್ಕೊಳ್ಳಿ ಅಂತಂದರೆ ಯಾವ್ದು ಮಾಡ್ತೀರಾ? ಯಾವ್ದು ಬಿಡ್ತೀರಾ? ಗೋಲ್ಡ್ ಬಿಡ್ತೀರಾ, ಇದನ್ನು ಬಿಡ್ತೀರಾ? ಗೋಲ್ಡೇ ಬಿಡ್ತೀವಿ ಬೇಡ ಅಂತ. ಗೋಲ್ಡ್ಗಿನ ಅತ್ಯಂತ ಶ್ರೇಷ್ಠ ನಮ್ಮ ಈ ಗಾಳಿ ಪರಿಸರ, ಅದನ್ನು ನಾವು ಕೇರ್ ಮಾಡ್ತಾ ಇಲ್ಲ. ಓಕೆ, ಇರಲಿ ಬೇಡ, ಅದು ಸಿಕ್ಕಿದೆ, ಅದು ಯಾಕೆ ತಲೆ ಕೆಡಿಸ್ಕೋಬೇಕು? ಸಿಕ್ಕಿದೆ, ಇದೆ. ಅದೇ ಕೊರೋನಾ ಟೈಮಲ್ಲಿ ದುಡ್ಡು ಕೊಟ್ಟು ಹಾಕಿಸ್ಕೊಂಡವಲ್ಲ ಮಾಸ್ಕ್, ಅದೇ ಆಕ್ಸಿಜನ್ ಹಾಕಿಸ್ಕೊಂಡು ದುಡ್ಡು ಕೊಟ್ಟು, ಎಷ್ಟು ಇಂಪಾರ್ಟೆಂಟ್ ಅಂತ. ಹಾಗೆ ಕುಡಿತಕ್ಕಂಥ ನೀರು, ಜಲ ಎಷ್ಟು ಇಂಪಾರ್ಟೆಂಟು. ಯಾವುದೇ ಪದಾರ್ಥ ನೀರಿಲ್ಲದೆ ಅಡುಗೆನೇ ಇಲ್ಲ. 3/4 ಅಲ್ಲ, 95% ನೀರಿಲ್ಲದೆ ಯಾವ ಅಡುಗೆ ಇದೆ? ಮಸಾಲೆ ದೋಸೆ ಆದರೂ ಕೂಡ ನೀರಿದೆ, ಅನ್ನ ಆದರೂ ಕೂಡ ನೀರಿದೆ ಅಲ್ವಾ? ಯಾವ್ದು ಬೇಕಾದ್ರೆ ತಗೊಳ್ಳಿ, ನೀರಿನ ಅಂಶ ಇದ್ದೆ. ಚಟ್ನಿ ಹಾಕಿದ್ರೆ ಸ್ವಲ್ಪ ನೀರು ಹಾಕ್ಲೇಬೇಕು, ಅದಕ್ಕೆ ನೀರು ಬೇಕೇ ಬೇಕು, ವಾಟರ್ ಕಂಟೆಂಟ್. ಇಷ್ಟೆಲ್ಲ ಸೇರಿ ನಮ್ಗೆ ಏನು ಮಾಡ್ತಾಯಿದೆ? ನಮಗೆ ಒಳಗಡೆ ಶಕ್ತಿ ಕೊಡ್ತಾ ಇದೆ. ಹಾಗಿದ್ರೆ ನಮ್ಮ ದೈಹಿಕ, ಮಾನಸಿಕ ಮತ್ತು ವ್ಯಾವಹಾರಿಕ ಶಕ್ತಿನೂ ಕೂಡ ನಮ್ಮ ಇನ್ನೊಂದು ಎಕ್ಸ್ಟ್ರಾ ಪರಿಸರದಲ್ಲಿ ಇರ್ಬೋದಾ ಅಂತ ಹುಡುಕಿರೋದೇ ನಮ್ಮ ಋಷಿಮುನಿಗಳು. ಯಾವಾಗ ನಮ್ಮ ಋಷಿಮುನಿಗಳು ಎಕ್ಸ್ಟ್ರಾ ಪರಿಸರದಲ್ಲಿ ಶಕ್ತಿ ಇದೆ ಅಂತಂದಾಗ ಅದರ ಪ್ರಭಾವ ಹುಡ್ಕೊಂಡು ಹೋದಾಗ ಅವ್ರಿಗೆ ಗೊತ್ತಾಯಿತು, ಒಬ್ಬ ವ್ಯಕ್ತಿ ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ಇರ್ತಕ್ಕಂಥ ಗ್ರಹಗಳ ಎನರ್ಜೀಸ್ನ ಕಂಡಿಡಿದು ಇವನು ಬಲಿಷ್ಠವಾಗಿ ಹುಡ್ತಾನ, ವೀಕಾಗಿ ಹುಡ್ತಾನ, ಅಥವಾ ನರಪೇತ್ಲಾಗಿ ಹುಡ್ತಾನ, ಅಥವಾ ಆರೋಗ್ಯವಾಗಿ ಹುಡ್ತಾನ, ಅನಾರೋಗ್ಯವಾಗಿ ಹುಡ್ತಾನ ಅಂತ ಅದನ್ನು ಫಸ್ಟ್ ಅನಲೈಸ್ ಮಾಡಿ ಅಲ್ಲಿಂದ ಸಾಯೋವರೆಗೂ ಕೂಡ ಹೇಗೆ ಇವನ ಜೀವನ ಮೇಲೂ ಏರುಪೇರು ಆಗ್ತಾ ಇರ್ತಕ್ಕಂಥ ಒಂದು ಪ್ಯಾಟ್ರನ್ ಕಂಡುಹಿಡಿದಿದ್ದೇ ಜ್ಯೋತಿಷ್ಯ. ಬಂದು ಕಲ್ತಾಗಲೇ ನಂಬಿಕೆ ಬರೋದು ನಿಮಗೆಲ್ಲ. 11ನೇ ತಾರೀಕಿದೆ. ನಿಮ್ಮ ಎನರ್ಜೀಸ್ ನೀವು ನೋಡ್ಕೋಬೇಕು. ಅದೃಷ್ಟ ನಿಮ್ಗೇನಾದ್ರು ಬರಬೇಕು ಅಂತಂದರೆ, ನಾನು ಅದೃಷ್ಟವಂತನಾಗ್ತೀನಿ ಅಂತ ನೀವು ಅನ್ಕೊಳ್ಳಿ, ಜ್ಯೋತಿಷಕ್ಕೆ ಬನ್ನಿ. 6999ರಲ್ಲಿ ನಿಮ್ಗೆ ಅದೃಷ್ಟ ಹೇಗೆ ಅಂತ ತೋರಿಸ್ತೀವಿ. ಯಾರು ನೋಡಿನೂ ಕೂಡ, ಇಷ್ಟೆಲ್ಲ ಹೇಳಿನೂ ಕೂಡ ಬರಲಿಲ್ಲ ಅಂದರೆ ದೇವರ ಆಶೀರ್ವಾದ ಬಲವಾಗಿದೆ, ನೀನು ದುರಾದೃಷ್ಟವಂತವಾಗಿ ಇರು. ಯಾಕೆಂದರೆ ಅವ್ರಿಗೆ ಇನ್ನೂ ಕರ್ಮ ಸೌದಿಲ್ಲ. ಕರ್ಮ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಬರಬೇಕು ಅಂತಂದರೆ ನಮ್ಮ ಕ್ಲಾಸಿಗೆ ಬರಬೇಕು. ಆಲ್ರೆಡಿ 200 ಜನ ಸೇರಿಬಿಟ್ಟಿದ್ದಾರೆ. ಇನ್ನು ಒಂದು ವಾರದಲ್ಲಿ ಇನ್ನೊಂದು 100 ಜನ ಸೇರಿಬಿಡ್ತಾರೆ. ಇನ್ನು ಮಿಕ್ಕಿದವ್ರು ಏನೋ ಬೇಕು ಅಂತಂದರೆ ಫುಲ್ಲು ರಶ್ ಇರುತ್ತೆ. ಮದುವೆ ಮಂಟಪದಲ್ಲಿ ಹೇಗೆ ಕ್ಲಾಸಸ್ ಮಾಡ್ತಾ ಇರ್ತೀವೋ ಹಾಗೆ ನಮ್ದಿರುತ್ತೆ. ಮದುವೆ ಮಂಟಪದಲ್ಲಿ 300-400 ಜನ ಕೂತಿರ್ತಲ್ಲ ರಿಸೆಪ್ಷನಲ್ಲಿ, ಫುಲ್ ಏನಪ್ಪ ರಶ್ಶು ಅಂತ. ಆ ರಶ್ಶು ಯಾಕೆಂದರೆ ಪ್ರತಿಯೊಬ್ಬರ ಕರ್ಮ ಪ್ಲಸ್ ಅದೃಷ್ಟ ನಮ್ಮ ನಕ್ಷತ್ರಗಳಲ್ಲಿ ಸಿಗುತ್ತೆ. ಬೇರೆ ಯಾವುದ್ರಲ್ಲೂ ಇಲ್ಲ. ಯಾರ ಹತ್ರನೂ ಹೋದೆ ಕೈ ತೋರಿಸ್ದೆ, ಯಾರ ಹತ್ರನೂ ಹೋದೆ ಜಾತಕ ತೋರಿಸ್ದೆ ಸಾಧ್ಯವೇ ಇಲ್ಲ. ಟೈಮ್ ಆಯ್ತಲ್ವಾ? ಓಕೆ, ಅವ್ರ ಪಾಪ ಕೇಳ್ತೇನೆ, ನಮ್ಮ ಟೈಮ್ ಮುಗೀತಂತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು. ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರುಜಿಯವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರಾದ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನ್ನ ಹೆಸರು ನಾರಾಯಣ ಅಂತ, ಇಲ್ಲೇ ಬೆಂಗಳೂರವರು. 83 ಬ್ಯಾಚ್ ಅವರು ನಾವು. ಈ ನಕ್ಷತ್ರ ನಾಡಿ ಬಂದಮೇಲೆ ಕ್ಲಿಯರ್ ಆಗಿ ಏನು ಹೆಂಗೆ ಪ್ರೊಟೆಕ್ಷನ್ ಮಾಡೋದು ಎಲ್ಲ ಬಂದು ಚೆನ್ನಾಗಿ ಗೊತ್ತಾಗ್ತಿದೆ. ಎಷ್ಟು ಕಡೆ ಮೋಸ ಹೋಗಿದ್ದೀವಿ, ಆ ದಾನ ಈ ದಾನ ಏನೋ ಹೇಳ್ತಾರಲ್ವ, ಇದು ಮಾಡಿ ಅಂತ, ಅದೆಲ್ಲ ಏನಿಲ್ಲ. ಇವ್ರ ಹತ್ರ ಬಂದರೆ ಬರೀ ಮಂತ್ರ ಜಪ ಅದೊಂದೇ ಇವ್ರ ಹತ್ರ. ಆಮೇಲೆ ಏನಾಗಿತ್ತು ಅಂದರೆ ದಾನ